ಬ್ರೇಕ್ ನಂತರ ಮತ್ತೆ ಸ್ವಾಗತ. ಒಂದ್ ಕಡೆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ ಭಾರತದ ದಾಳಿ ಭೀತಿಯಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಬಹಳ ಪುಕ ಅಂತ ಇದೆ ಪಾಕಿಸ್ತಾನ. ನೌಕಾದಳವನ್ನ ಅರಬ್ಬಿ ಸಮುದ್ರಕ್ಕೆ ಇಳಿಸಿದೆ ಪಾಕ್ ಅನ್ನುವಂಥ ವಿಚಾರ. ಈ ಗ್ವಾಡರ್, ಒರ್ಮಾರಾ, ಕರಾಚಿಯಲ್ಲಿ ಯುದ್ಧ ನೌಕೆ 6 ಯುದ್ಧ ನೌಕೆಗಳನ್ನ ಸಮುದ್ರಕ್ಕೆ ಇಳಿಸುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಈಗಾಗಲೇ ಪಾಕ್ಗೆ ಭಾರತದ ನೌಕಾಪಡೆಗೆ ವಾರ್ನಿಂಗ್ ಕೊಡುವಂತ ಕೆಲಸ ಆಗಿದೆ. ನಾವು ಕೂಡ ಸನ್ನದ್ಧರಾಗಿದ್ದೀವಿ. ಕಂಗಾಲಾಗಿರುವ ಪಾಕಿಸ್ತಾನದಿಂದ ಯುದ್ಧ ಸಿದ್ಧತೆ ನಡೀತಾ ಇದೆ. ಬಾರ್ಡರ್ನಲ್ಲಿಯೂ ಸೇನೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ನಿನ್ನೆ ತರಾತುರಿಯಲ್ಲಿ ರಾತ್ರೋರಾತ್ರಿ 2 ಗಂಟೆ ಟೈಮಲ್ಲಿ ಪ್ರೆಸ್ ಮೀಟ್ ಕರೆದು ಇನ್ನು 24 ಗಂಟೆಯಿಂದ 36 ಗಂಟೆ ಒಳಗೆ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ, ಸೊ ನಾವು ಕೂಡ ಎಲ್ಲ ರೀತಿಯಲ್ಲಿ ರೆಡಿಯಾಗಿದ್ದೀವಿ, ಒಂದಷ್ಟು ವಿಚಾರಗಳನ್ನು. ಈ ಒಂದು ಪಹಲ್ಗಾಮ್ ಅಟ್ಯಾಕಲ್ಲಿ ನಮ್ಮ ಕೈವಾಡ ಇಲ್ಲ, ಆದರೂ ಕೂಡ ಭಾರತ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ, ಬಟ್ ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದೀವಿ ಅಂತೇಳಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಪಾಕಿಸ್ತಾನದ ಸಚಿವರುಗಳು ಮಾಡ್ತಾ ಇದ್ದಾರೆ. ಅದು ಕಳೆದ ಕೆಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಒಬ್ಬೊಬ್ಬರು ಸಚಿವರು ಒಂದೊಂದು ರೀತಿ ತಮ್ಗೆ ಇಷ್ಟ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಒಂದು ರೀತಿ ಹಾಸ್ಯಾಸ್ಪದ. ಯಾಕೆ ಅಂತ ಅಂದರೆ, ಈ ಸೇನಾ ಬಲ ಪಾಕಿಸ್ತಾನ ವರ್ಸಸ್ ಭಾರತ ಅಂತ ನೋಡಿದಾಗ ಹೆಲಿಕಾಪ್ಟರ್ಗಳು, ಈ ಸಾರಿಗೆ ವಿಮಾನ ಆಗಿರ್ಬೋದು, ಸೇನಾ ರ್ಯಾಂಕಿಂಗು, ಇನ್ನು ಸಕ್ರಿಯ ಸೇನಾ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಫಿರಂಗಿ, ಯುದ್ಧ ವಿಮಾನ ಎಲ್ಲವೂ ಕೂಡ ಓವರಾಲ್ ನಾವು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಪಾಕಿಸ್ತಾನಕ್ಕಿಂತ ಒಂದು ಕೈ ಮೇಲೆ ಭಾರತ ಇದೆ. ಯುದ್ಧ ನಡೆದ್ರೆ ಪಾಕಿಸ್ತಾನ ಭೂಪಟದಿಂದ ಸರ್ವನಾಶ ಆಗುವಂಥದ್ದು ಪಕ್ಕ. ಆದರೂ ಕೂಡ ಒಂದಷ್ಟು ವಿಚಾರಗಳನ್ನು ನೀವು ಗಮನಿಸಬೇಕು. ಯಾಕೆ ಅಂತಂದರೆ, ಪಾಕಿಸ್ತಾನದಲ್ಲಿ ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿ ಬಿಗಡಾಯಿಸಿದೆ ಅಂತಂದರೆ, ಆಲ್ರೆಡಿ ಈಗ ಒಂದಷ್ಟು ಅಫಿಷಿಯಲ್ ಲೆಕ್ಕಾಚಾರ ಅಂದರೆ ಪಾಕಿಸ್ತಾನ ಹೇಳ್ಕೊಂಡಿರುವಂಥ ಪ್ರಕಾರದಲ್ಲೇ 10% ಆಫ್ ದ ಪಾಪ್ಯುಲೇಷನ್, ಅದರಲ್ಲಿ ಭಿಕ್ಷುಕರು, ಅಂದರೆ ಓವರಾಲ್ ಪಾಪ್ಯುಲೇಷನ್ ಏನಿದೆ 10ರಲ್ಲಿ ನೀವು ಒಬ್ಬರಂತೂ ಭಿಕ್ಷುಕರು, ಆ ಥರ ಪರಿಸ್ಥಿತಿ ಇದೆ. ಈಗಂತೂ ಇನ್ನೂ ತೀರಾ ಬಿಗಡಾಯಿಸಿದೆ. ಆ ಥರದ ಪರಿಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಈ ಥರದ ಹೇಳಿಕೆಗಳನ್ನು ಕೊಡೋದು, ಈ ಥರ ದಿಮಾಗ್ ತೋರಿಸೋದು, ಈ ಥರ ಧಮಕಿ ಹಾಕೋದು, ಇದು ಕೂಡ ಕಡಿಮೆ ಆಗ್ತಾ ಇಲ್ಲ. ಭಾರತದ ವಿರುದ್ಧ ಬಾಯಿ ಬಡಿಸ್ಕೊಳ್ತಿದೆ ಪಾಕಿಸ್ತಾನದ ಬಂದೂಕುಗಳು. ಅಂದರೆ ಸಿಂಧೂ ನದಿ ನೀರು ನಿಲ್ಲಿಸಿದ್ದಕ್ಕೆ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗೋದಕ್ಕೆ ಪ್ಲಾನ್ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ವಿಶ್ವ ಬ್ಯಾಂಕ್ ಜೊತೆ ಮಾತುಕತೆಗೂ ಪಾಕ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮಾಡೋದೆಲ್ಲ ಮಾಡೋದು, ಆಮೇಲೆ ಈ ಥರದ ಕೆಲಸ. ಪಾಕ್ ಕಾನೂನು ವ್ಯವಹಾರ ಸಚಿವ ಅಖಿಲ್ ಮಲೀಲ್ ಕೊಟ್ಟಿರುವಂಥ ಹೇಳಿಕೆ ಇದು. ಸಿಂಧು ಮತ್ತು ಅದರ ಉಪನದಿಗಳು ಪಾಕಿಸ್ತಾನದ ಜೀವನಾಡಿ. ದೇಶದ 80% ಕೃಷಿ ಭೂಮಿ ಸಿಂಧು ನೀರನ್ನ ಅವಲಂಬಿಸಿದೆ. ಇದಿಲ್ಲ ಅಂದ್ರೆ ಅವ್ರಿಗೆ ತಿನ್ನೋದಕ್ಕೂ ಏನೂ ಇರಲ್ಲ. ಭಾರತದ ವಿರುದ್ಧ ಬಾಯಿ ಬಡ್ಕೊಳ್ತಾ ಇದೆ ಸದ್ಯ ಪಾಕಿಸ್ತಾನ. ಯಾಕೆ ಅಂತಂದ್ರೆ, ಸಿಂಧೂ ನದಿ ನೀರಿದೆಯಲ್ಲ, 80% ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಈ ನೀರು ಹೋಗ್ಲಿಲ್ಲ ಅಂತಂದ್ರೆ ಯಾವುದೇ ಥರದ ಬೆಳೆಗಳು ಬೆಳೆಯೋಕ್ಕಾಗಲ್ಲ, ಎಲ್ಲವೂ ಕೂಡ ಸ್ಟಾಪ್. ಹೊಡೆತ ಹೆಂಗೆ ಬೀಳುತ್ತೆ ಅಂತಂದರೆ, ಇದು ಸುಮ್ಮನೆ ತಗೊಂಡಿರೋ ನಿರ್ಧಾರ ಅಲ್ಲ. ಯಾಕಂತಂದರೆ ಕಳೆದ ಬಾರಿ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು, ಬಟ್ ಆದರೆ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ಆಲ್ ಆಫ್ ಎ ಸಡನ್ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಅದರ ಎಫೆಕ್ಟ್ ಸದ್ಯ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ.